ನಮಸ್ಕಾರ, ಆರ್ಸೆನೆಯಿಂದ ಆಶೀಶ್ ಮಿತ್ತಲ್ ಮತ್ತೆ. ಇಂದು ನಾನು ನಿಮಗಾಗಿ ಡಬಲ್ ಕೆತ್ತಿದ ಸೋಫಾ ಸೆಟ್ ಅನ್ನು ಹೊಂದಿದ್ದೇನೆ. ಬಹಳ ಸುಂದರವಾದ ವಿನ್ಯಾಸ, ಬಹಳ ಸಂಕೀರ್ಣವಾದ ಕೈಯಿಂದ ಕೆತ್ತಲಾಗಿದೆ. ಕೆತ್ತನೆಯ ವಿಷಯದಲ್ಲಿ ಇದು ನಮ್ಮ ಅತ್ಯಂತ ಭಾರವಾದ ಘಟಕಗಳಲ್ಲಿ ಒಂದಾಗಿದೆ. ಎಲ್ಲಾ ರೇಖಾಚಿತ್ರಗಳನ್ನು ಕೈಯಿಂದ ಮಾಡಲಾಗುತ್ತದೆ. ಎಲ್ಲಾ ಕೆತ್ತನೆಗಳನ್ನು ಸಣ್ಣ ಉಪಕರಣಗಳಿಂದ ಮಾಡಲಾಗುತ್ತದೆ. ಮತ್ತು ಎಲ್ಲವನ್ನೂ ಕೈಯಿಂದ ಕೆತ್ತಲಾಗಿದೆ. ಇನ್ನೊಂದು ಮುಖ್ಯಾಂಶವೆಂದರೆ ಡಬಲ್ ಕೆತ್ತನೆ ಎಂದು ನಾನು ಹೇಳಿದಾಗ, ಡಬಲ್ ಕೆತ್ತನೆ ಎಂದರೆ ನಾವು ಘಟಕದ ಮುಂಭಾಗದಲ್ಲಿ ಮತ್ತು ಘಟಕದ ಹಿಂಭಾಗದಲ್ಲಿ ಕೆತ್ತನೆ ಮಾಡಿದಾಗ. ಇಲ್ಲಿ ಹಿಂಭಾಗದಲ್ಲಿರುವ ವಿನ್ಯಾಸವನ್ನು ನೋಡಿ, ತುಂಬಾ ಸುಂದರವಾಗಿದೆ. ಮತ್ತು ನಾವು ಡಬಲ್ ಕೆತ್ತನೆಯನ್ನು ಹೊಂದಿರುವಾಗ ಹಿಂಭಾಗದಲ್ಲಿ ಕೆತ್ತನೆಯು ಒಂದು ಪ್ರಮುಖ ಅಂಶವಾಗಿದೆ. ನೀವು ದೊಡ್ಡ ಕೋಣೆಯನ್ನು ಹೊಂದಿರುವಾಗ ಮತ್ತು ನೀವು ಘಟಕವನ್ನು ಇರಿಸದಿದ್ದರೆ, 3 ಆಸನಗಳು ಗೋಡೆಯ ಕಡೆಗೆ ಮುಖ ಮಾಡಿ, ಈ ಬದಿಯು ಗೋಡೆಯ ಕಡೆಗೆ ಹೋಗುತ್ತಿಲ್ಲ, ಆಗ ಇದು ಒಂದು ಪ್ರಮುಖ ಅಂಶವಾಗಿದೆ. ಯಾವುದೇ ಯಂತ್ರ, ಯಾವುದೇ ಕಂಪ್ಯೂಟರ್ ಯಂತ್ರವು ಈ ರೀತಿಯ ಡಬಲ್ ಕೆತ್ತನೆಯನ್ನು ಮಾಡಲು ಸಾಧ್ಯವಿಲ್ಲ, ಏಕೆಂದರೆ ಈ ರೀತಿಯಲ್ಲಿ ಯಂತ್ರಗಳು ಕಾರ್ಯನಿರ್ವಹಿಸುವುದಿಲ್ಲ. ಇದು ನಿಜವಾದ ಕೈಯಿಂದ ಕೆತ್ತಿದ ಘಟಕವಾಗಿದೆ. ಮತ್ತು ಈ ಘಟಕವು ಸಾಮಾನ್ಯ ಗಾತ್ರಕ್ಕಿಂತ ಸ್ವಲ್ಪ ದೊಡ್ಡದಾಗಿದೆ. ಸಾಮಾನ್ಯ 3 ಆಸನಗಳು ಎಡದಿಂದ ಬಲಕ್ಕೆ 80 ಇಂಚುಗಳಷ್ಟು. ಇದು ಅದಕ್ಕಿಂತ ಸುಮಾರು 5 ಇಂಚು ಹೆಚ್ಚು. ಇದು ಔಟ್ ಮತ್ತು ಔಟ್ 85. ಇಲ್ಲಿರುವ ಈ ಟಾಡ್ನ ಎತ್ತರವು ಸುಮಾರು 56 ಇಂಚುಗಳು, 5 ಅಡಿಗಳಿಗೆ ಹತ್ತಿರದಲ್ಲಿದೆ. ಮತ್ತು ಇದರ ಕುಳಿತುಕೊಳ್ಳುವ ಪ್ರದೇಶವು ಸಾಮಾನ್ಯ ಘಟಕಗಳಿಗಿಂತ 1-2 ಇಂಚುಗಳಷ್ಟು ಹೆಚ್ಚು. ಸಾಮಾನ್ಯ ಘಟಕವು ಸುಮಾರು 27-28 ಇಂಚುಗಳಷ್ಟು. ಹೊರಗಿನ ಅಗಲ ಮುಂಭಾಗದಿಂದ ಹಿಂದೆ 27ರಿಂದ 28, ಇದು 30. ಈಗ ನಾನು ಇದರ ಮೇಲೆ ಕುಳಿತಾಗ, ನೀವು ನೋಡಿದರೆ, ನಾನು ಅದರ ಮೇಲೆ ಕುಳಿತಾಗ ನನಗೆ ಎಷ್ಟು ಜಾಗವಿದೆ. ನಾನು ಆರಾಮವಾಗಿ ಈ ಘಟಕಕ್ಕೆ ನನ್ನ ಬೆನ್ನನ್ನು ಹಾಕಬಹುದು ಮತ್ತು ನಂತರ ಮತ್ತೆ ನನಗೆ ಸಾಕಷ್ಟು ಸ್ಥಳಾವಕಾಶವಿದೆ. ಮೇಲ್ಭಾಗಕ್ಕೆ ಹೋಲುತ್ತದೆ, ಕಾಲುಗಳ ಮೇಲೆ ಕೆಲಸ. ಈಗ ಇಲ್ಲಿ ಕಾಲು ಎಷ್ಟು ಭಾರವಾಗಿದೆ ಎಂದು ನೀವು ನೋಡಿದರೆ, ಸಾಮಾನ್ಯ ಸೋಫಾಗಳಲ್ಲಿ ನೀವು ಅಂತಹ ಭಾರವಾದ ಕಾಲುಗಳನ್ನು ನೋಡುವುದಿಲ್ಲ. ಅತ್ಯಂತ ಐಷಾರಾಮಿ ಸೋಫಾಗಳಲ್ಲಿಯೂ ನೀವು ಅಂತಹ ಭಾರವಾದ ಲೆಗ್ ವಿನ್ಯಾಸವನ್ನು ಪಡೆಯುವುದಿಲ್ಲ. ಮತ್ತು ಅದೇ ರೀತಿ ಸೋಫಾದ ಕೆಳಭಾಗದಲ್ಲಿ ವಿನ್ಯಾಸವನ್ನು ಮುಂದುವರಿಸಲಾಗುತ್ತದೆ. ಒಮ್ಮೆ ನೀವು ಇದನ್ನು ಹೊಂದಿದ್ದರೆ, ನೀವು ಅದನ್ನು ವರ್ಷಗಳವರೆಗೆ ಇಡುತ್ತೀರಿ, ಏಕೆಂದರೆ ಮರಕ್ಕೆ ಏನೂ ಆಗುವುದಿಲ್ಲ. ಮರವು ನೈಸರ್ಗಿಕವಾಗಿ ಗೆದ್ದಲು ನಿರೋಧಕವಾಗಿದೆ. ಮತ್ತು ಕ್ವಿಲ್ಟಿಂಗ್ ಭಾಗ, ಕುಶನ್ 40 ಸಾಂದ್ರತೆಯು ಹೆಚ್ಚುವರಿ ಫೋಮಿಂಗ್ನೊಂದಿಗೆ ದುಂಡಗಿನ ನೋಟವನ್ನು ನೀಡಲು. 40 ಸಾಂದ್ರತೆಯು ತುಂಬಾ ಗಟ್ಟಿಯಾಗಿರುವುದಿಲ್ಲ ಅಥವಾ ತುಂಬಾ ಮೃದುವಾಗಿರುವುದಿಲ್ಲ ಮತ್ತು ಇದು ವರ್ಷಗಳವರೆಗೆ ಇರುತ್ತದೆ. ಜನರು ನಮ್ಮ ಪೀಠೋಪಕರಣಗಳ ಖಾತರಿಯ ಬಗ್ಗೆ ಕೇಳಿದಾಗ, ಇವುಗಳು ಜೀವಿತಾವಧಿಯಲ್ಲಿವೆ. ಕೈಯಾರೆ ನಾಶವಾಗದ ಹೊರತು ಘಟಕಕ್ಕೆ ಏನೂ ಆಗುವುದಿಲ್ಲ. ಮುಕ್ತಾಯ, ಹೊಳಪು ಕೆಲವು ವರ್ಷಗಳ ನಂತರ ಧರಿಸುತ್ತಾರೆ ಮತ್ತು ಹೊಳಪಿನ ಕೋಟ್ ಸೆಟ್ ಅನ್ನು ನವೀಕರಿಸುತ್ತದೆ. ಅದೊಂದೇ ಬೇಕಿರುವುದು. 5-7-10 ವರ್ಷಗಳ ನಂತರ ನಮ್ಮ ಘಟಕಗಳಿಗೆ ವಾರಂಟಿ ಸಮಸ್ಯೆಯಲ್ಲ, ಅವು ಘನಮರ ಮತ್ತು ಅದು ಜೀವಿತಾವಧಿಯಲ್ಲಿ ಉಳಿಯುತ್ತದೆ. ನಾವು ಕುರ್ಚಿಗೆ ಹೋಗೋಣ. ಸಾಮಾನ್ಯ ಕುರ್ಚಿ ಎಡದಿಂದ ಬಲಕ್ಕೆ ಸುಮಾರು 30ರಿಂದ 36 ಇಂಚುಗಳು. ಇದು 41 ದೊಡ್ಡ ಕುರ್ಚಿ, ತುಂಬಾ ವಿಶಾಲವಾಗಿದೆ. ಮತ್ತು ನಾವು ಅದನ್ನು 3 ಆಸನಗಳಂತೆಯೇ ಕರೆಯುವ ನಿಜವಾದ ಮಹಾರಾಜ ಕುರ್ಚಿ. ಇದು ಮುಂಭಾಗದಿಂದ ಹಿಂಭಾಗಕ್ಕೆ ಸಾಕಷ್ಟು ಸ್ಥಳಾವಕಾಶವನ್ನು ಹೊಂದಿದೆ. ಮತ್ತು ಇದರ ಎತ್ತರವು ಸುಮಾರು 50 ಇಂಚುಗಳಷ್ಟು ಇದೆ. ಅದೇ ಕೆಲಸವನ್ನು ಕುರ್ಚಿಯ ಮೇಲೂ ಮುಂದುವರಿಸಲಾಗಿದೆ ಮತ್ತು ಇದನ್ನು 2 ಕೆತ್ತಲಾಗಿದೆ. ಮುಂಭಾಗ ಮತ್ತು ಹಿಂದೆ 2 ಬದಿಗಳು. ಇದು ಮುಂಭಾಗದ ಭಾಗವಾಗಿದೆ. ನಾನು ನಿಮಗೆ ಹಿಂದಿನ ಭಾಗವನ್ನು ತೋರಿಸುತ್ತೇನೆ. ಇಲ್ಲಿ ನೀವು ಹಿಂದಿನ ವಿನ್ಯಾಸವನ್ನು ನೋಡುತ್ತೀರಿ. ಎಲ್ಲಾ ಕೈಯಿಂದ ಚಿತ್ರಿಸಿದ ನಂತರ, ಕೈ ಪಾಲಿಶ್ ಮಾಡಿದ ನಂತರ, ಕೈ ಬಫ್ ಮಾಡಲ್ಪಟ್ಟಿದೆ ಮತ್ತು ಅಂತಿಮವಾಗಿ ಈ ಔಟ್ಪುಟ್ ನಿಮ್ಮ ಮುಂದೆ ಬರುತ್ತದೆ. ಈಗ ಇದನ್ನು 7 ಆಸನಗಳು ಮತ್ತು 10 ಆಸನಗಳಿಗೆ ಬದಲಾಯಿಸಬಹುದು. ನಿಮ್ಮ ಅವಶ್ಯಕತೆಗಳಿಗೆ ಅನುಗುಣವಾಗಿ ನಾವು ಮುಂದೆ ಮಾಡಬಹುದು. ದೊಡ್ಡ ಲಿವಿಂಗ್ ರೂಮ್ಗೆ ನಿಮಗೆ ಅಗತ್ಯವಿರುವಂತೆ ಅದನ್ನು ಮಾಡಿ. ಈ ಮಧ್ಯದ ಟೇಬಲ್ ಅನ್ನು ಹೊಂದಿರಿ. ಇದು 4ರಿಂದ 4 ಅಡಿಯಿಂದ 2 ಅಡಿಗಳ ಮಧ್ಯದ ಟೇಬಲ್ ಆಗಿದೆ.
ಸುಂದರವಾಗಿ ಕೆತ್ತಿದ ಮೇಲ್ಭಾಗದೊಂದಿಗೆ ಸಂಪೂರ್ಣವಾಗಿ ಹೂವುಗಳು ಮತ್ತು ದಳಗಳಿಂದ ಕೆತ್ತಲಾಗಿದೆ ಮತ್ತು ಇದು ಗಾಜಿನ ಸ್ಲಾಟ್ ಅನ್ನು ಪಡೆದುಕೊಂಡಿದೆ. ಈ ಪ್ರದೇಶದಲ್ಲಿ ಗಾಜು ಹೊಂದಿಕೊಳ್ಳುತ್ತದೆ. ನಾವು ಗಾಜನ್ನು ಒದಗಿಸುವುದಿಲ್ಲ ಏಕೆಂದರೆ ಅದು ಸಾಗಿಸಲು ಸಾಧ್ಯವಿಲ್ಲ, ಆದ್ದರಿಂದ ಸ್ಥಳೀಯವಾಗಿ ನಾನು ಅದನ್ನು ಸಂಗ್ರಹಿಸಬಹುದು ಮತ್ತು ನೀವು ಅದನ್ನು ಮೇಜಿನ ಮೇಲೆ ಇಡಬಹುದು. ಆದ್ದರಿಂದ 3 ಒಂದು ಮಹಾರಾಜ ಸೋಫಾ ಸೆಟ್. ನೀವು ಅದನ್ನು ಕರೆಯುವಂತೆ ಡಬಲ್ ಕೆತ್ತನೆ, ತೇಗದ ಮರ, ತೇಗದ ಫಿನಿಶಿಂಗ್, ಬಹಳ ಸುಂದರವಾದ ಬಟ್ಟೆ ಅಥವಾ ಬಟ್ಟೆಯನ್ನು ನಾನು ಹೇಳಲೇಬೇಕು ಮತ್ತು ಮಡಿಸುವಲ್ಲಿ ಅಗ್ನಿಸ್ಪರ್ಶದ ಗುಣಮಟ್ಟವನ್ನು ಕುಶನ್ ಮಾಡಿ. ಇದು ಬೆಂಗಳೂರಿಗೆ ಹೋಗುತ್ತಿದೆ. ನಮ್ಮ ಗ್ರಾಹಕರೊಬ್ಬರು ಈ ವಿಷಯವನ್ನು ಅವರ ವಿಳಾಸಕ್ಕೆ ಮನೆಗೆ ತಲುಪಿಸುತ್ತಾರೆ ಮತ್ತು ನೀವು ಬಯಸಿದರೆ ಇದನ್ನು ನಿಮಗಾಗಿ ಮಾಡಬಹುದು. ನಮಸ್ತೆ ಕಳ. ನಿಮ್ಮ ವಿಳಾಸವನ್ನು ನಮಗೆ ನೀಡಬಹುದು, ನಾವು ಅದನ್ನು ಅಲ್ಲಿಗೆ ತಲುಪಿಸುತ್ತೇವೆ. ನೀವು ಇದನ್ನು ಇಷ್ಟಪಡುತ್ತೀರಿ ಎಂದು ನನಗೆ ಖಾತ್ರಿ. ಇದು 100ಕ್ಕೆ 100ರಷ್ಟು ಮೇಡ್ ಇನ್ ಇಂಡಿಯಾ ಪರಿಕಲ್ಪನೆ. ಸ್ಥಳೀಯ ಭಾರತೀಯ ಕುಶಲಕರ್ಮಿಗಳ ಕೆಲಸ ಮತ್ತು ನಮ್ಮ ಗೌರವಾನ್ವಿತ ಪ್ರಧಾನಿ ಹೇಳುವಂತೆ ಮೇಕ್ ಇನ್ ಇಂಡಿಯಾವನ್ನು ಪ್ರಚಾರ ಮಾಡೋಣ. ನೀವು ಕೂಡ ಇದಕ್ಕೆ ಸೇರಿಸಬಹುದು. ಧನ್ಯವಾದಗಳು.